ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಕ್ಷಾಂದಿನಿ. ನಾವು ರೀಸೆಂಟಾಗಿ ಒನ್ ಡೇನಲ್ಲಿ ಜೈಪುರ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಆ ಬ್ಯೂಟಿಫುಲ್ ಜರ್ನಿನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಿದ್ದೀನಿ. ಜೈಪುರ್ ಇದಿರೋದು ರಾಜಸ್ಥಾನದಲ್ಲಿ. ಇದನ್ನು ಪಿಂಕ್ ಸಿಟಿ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಇಲ್ಲಿ ಮೋಸ್ಟ್ ಆಫ್ ದಿ ಬಿಲ್ಡಿಂಗ್ಸ್, ಅಂದರೆ ಕೆಲವು ರೋಡ್ಸಲ್ಲಿ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಪಿಂಕ್ ಕಲರಲ್ಲಿದೆ. ಅದರಿಂದ ಇದನ್ನು ಪಿಂಕ್ ಸಿಟಿ ಅಂತ ಕೂಡ ಕರೀತಾರೆ. ಈ ಪ್ಲೇಸು ರಾಜಸ್ಥಾನದ ಸಂಸ್ಕೃತಿ ಮತ್ತು ಹಿಸ್ಟ್ರಿನ ಎತ್ತಿ ಹಿಡಿಯುವಂಥ ಕ್ಯಾಪಿಟಲ್ ಸಿಟಿ. ನೀವು ಜೈಪುರ್ ವಿಸಿಟ್ ಮಾಡಿದಾಗ ಹಾಫ್ ಡೇ ಅಟ್ಲೀಸ್ಟ್ ಶಾಪಿಂಗಿಗೆ ಅಂತಲೇ ಡೆಡಿಕೇಟೆಡ್ ಆಗಿ ತೊಗೊಂಡು ಒಂದು 3 ಫೇಮಸ್ ಮಾರ್ಕೆಟ್ ಪ್ಲೇಸಸ್ನ ವಿಸಿಟ್ ಮಾಡಿ. ನಾವು ವಿಸಿಟ್ ಮಾಡಿದ್ದು ಸರಾವಳಿ ಮ್ಯಾನ್ಷನ್. ಅದು ತುಂಬ ಚೆನ್ನಾಗಿತ್ತು. ಮದುವೆ ಅಥವಾ ಬರ್ಡೇ ಪಾರ್ಟೀಸ್ ಇದಕ್ಕೆಲ್ಲ ಶಾಪಿಂಗ್ ಮಾಡಬೇಕಂದ್ರೆ ಒಳ್ಳೆ ಮಾರ್ಕೆಟ್ ಪ್ಲೇಸು ಸರಾವಳಿ ಮ್ಯಾನ್ಷನ್ನು. ಅದಾದಮೇಲೆ ಇನ್ನು ಲೋಕಲ್ ಮಾರ್ಕೆಟ್ಸ್ ಅಂದರೆ ಬಾಪು ಬಜಾರ್ ಮತ್ತು ನೆಹರು ಬಜಾರು, ಇವೆಷ್ಟು ಫೇಮಸ್ ಶಾಪಿಂಗ್ ಪ್ಲೇಸಸ್ಸು. ಇಲ್ಲಿ ಕಂಪ್ಲೀಟ್ ರೋಡಲ್ಲಿ ನೀವು ನೋಡ್ಬೋದು ಎಲ್ಲ ಥರದ್ದು ನಿಮಗೆ ಶಾಪಿಂಗಿಗೆ ಐಟಮ್ ಸಿಗುತ್ತೆ. ಬಟ್ಟೆ ತವಿಂದ ಹೌಸ್ ಥಿಂಗ್ಸ್, ಕಿಚನ್ ಐಟಮ್ಸ್ ಪ್ರತಿ ಒಂದು ಸಿಗೋವಂಥ ಜಾಗ. ತುಂಬ ಹತ್ರದಲ್ಲಿದೆ 3 ಪ್ಲೇಸಸ್ಸು. ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಶೇರ್ ಆಟೋಸ್ ಎಲ್ಲ ಆರಾಮಾಗಿ ಸಿಗುತ್ತೆ. ಒಳ್ಳೆ ಶಾಪಿಂಗ್ ಪ್ಲೇಸು. ಬಟ್ ಬಾರ್ಗೇನ್ ತುಂಬ ಮಾಡಬೇಕು. ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದು ನಮ್ಮ ನಾದಿನಿ ಮಗು ಬರ್ಡೇಗೆ. ಆಮೇಲೆ ಇಲ್ಲಿಂದ ನಾವು ಹೊರಟಿದ್ದು ಫೇಮಸ್ ಐಸ್ ಕ್ರೀಮ್ ಶಾಪು, ಗುಡ್ಡು ಐಸ್ ಕ್ರೀಮ್ ಶಾಪ್ ಅಂತ. ಇದು ಇರೋದು ಕೂಡ ನೆಹರು ಬಜಾರಲ್ಲೇ. ತುಂಬ ಹಳೇದು ಮತ್ತು ತುಂಬ ಫೇಮಸ್ ಐಸ್ ಕ್ರೀಮ್ ಶಾಪ್ ಇದು. ಇಲ್ಲಿ ಇರೋ ಶೇಕ್ಸು ಮತ್ತು ಕುಲ್ಫಿ ಐಸ್ ಕ್ರೀಮ್ಸು, ಫಲೂಡಾ ಇವೆಲ್ಲ ತುಂಬ ಫೇಮಸ್ಸು. ನಾವು ಇಲ್ಲಿ ಶೇಕ್ಸು ಮತ್ತು ಐಸ್ ಕ್ರೀಮ್ಸ್ನ ತಿಂದು ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ತುಂಬ ಡಿಹೈಡ್ರೇಟ್ ಫೀಲ್ ಆಗ್ತಿತ್ತು. ಐಸ್ ಕ್ರೀಮ್ ಶೇಕ್ಸ್ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನಿಸ್ತು. ಚೆನ್ನಾಗಿತ್ತು ಕೂಡ ಟೇಸ್ಟು. ನೀವು ಬಂದಾಗ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾವು ಕ್ಯಾಬ್ ಮಾಡಿಕೊಂಡು 11 ಮಿನಿಟ್ಸ್ ದೂರ ಇರೋ ಮೋತಿ ಡೂಂಗ್ರಿ ಗಣೇಶಿ ಟೆಂಪಲ್ಗೆ ಹೊರಟು. ಇದು ಮೋತಿ ಡೂಂಗ್ರಿ ಅನ್ನೋ ಫೋರ್ಟ್ ಕೆಳಗಡೆನೇ ಇದೆ. ಇದು ಕೂಡ ತುಂಬ ಹಳೇ ಟೆಂಪಲ್ಲು, ತುಂಬ ಫೇಮಸ್ ಟೆಂಪಲ್ಲು. ಇಲ್ಲಿ ಯಾವುದೇ ಜೈಪುರಲ್ಲಿ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಮುಂಚೆ ಅಥವಾ ಹೊಸ ಕಾರ್ಗಳು, ವೆಹಿಕಲ್ಸ್ ಏನೇ ತೊಗೊಂಡ್ರು ಫಸ್ಟು ಬಂದು ಇಲ್ಲಿಗೆ ಪೂಜೆ ಮಾಡಿಸ್ತಾರೆ. ನೀವು ನೋಡ್ಬೋದು ಎಷ್ಟೊಂದು ನ್ಯೂ ಕಾರ್ಸ್ಗಳಿದೆ ಇಲ್ಲಿ ಪೂಜೆಗೆ ರೆಡಿಯಾಗಿ. ತುಂಬ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದೆ. ಇಲ್ಲಿ ವೆಡ್ನೆಸ್ಡೇಸ್ ಮತ್ತು ಗಣೇಶ ಚತುರ್ಥಿ ಇಲ್ಲೆಲ್ಲ ತುಂಬ ರಶ್ ಇರುತ್ತೆ. ತುಂಬ ದೊಡ್ಡ ಭವ್ಯವಾದಂಥ ಗಣೇಶ ಟೆಂಪಲ್ ಇದು. ನಾವು ಇಲ್ಲಿ ದರ್ಶನಕ್ಕೆ ಹೋದಾಗ ಸ್ವಲ್ಪ ಆಚೆನೇ ಶಾಪ್ಸಲ್ಲಿ ಸಿಗೋ ಪ್ರಸಾದ ತೊಗೊಂಡು ಹೋದೋ. ಅಂಥ ರಶ್ ಇರಲಿಲ್ಲ ನಾವು ವಿಸಿಟ್ ಮಾಡಿದಾಗ. ಚೆನ್ನಾಗಿತ್ತು. ನಾವು ಎಂಟ್ರಿ ಆಗ್ತಿದ್ದಂಗೆ ಪೂರ್ತಿ ಗೋಲ್ಡನ್ ಕಲರಲ್ಲಿರೋ ಟೆಂಪಲ್ ಇದು. ತುಂಬ ಸುಂದರವಾಗಿತ್ತು. ಆ್ಯಂಡ್ ಇದು ಕಂಪ್ಲೀಟ್ ಮಿಕ್ಸ್ ರಿಯಲ್ ಗೋಲ್ಡ್ ಮತ್ತು ಫಾಯಿಲ್ ಆರ್ಟ್ ಅಂತ ಹೇಳ್ತಾರೆ. ಇದನ್ನು ಮಾಡೋಕ್ಕೆ ಆಲ್ಮೋಸ್ಟ್ 8 kg ರಿಯಲ್ 24 ಕ್ಯಾರೆಟ್ ಗೋಲ್ಡ್ ಲೀಫ್ ಯೂಸ್ ಮಾಡಿದಾರಂತೆ. ಮತ್ತು 11 kg ಆಫ್ ಜರ್ಮನ್ ಗೋಲ್ಡ್ ಅಲಾಯ್ ವರ್ಕ್ನ ಯೂಸ್ ಮಾಡಿದಾರಂತೆ. ತುಂಬ ಸುಂದರವಾಗಿ ಕಾಣುತ್ತೆ. ಆ್ಯಂಡ್ ಈ ಗಣೇಶ ಐಡಲ್ ಬಂದುಬಿಟ್ಟು ಆಲ್ಮೋಸ್ಟ್ 500 ಇಯರ್ಸ್ ಓಲ್ಡ್ದು ಅಂತ ಹೇಳ್ತಾರೆ. ಇದು ಉದಯ್ಪುರಿಂದ ತಂದಿಟ್ಟಿರೋದು ಅಂತ ಹಿಸ್ಟ್ರಿ ಇದೆ. ಆ್ಯಂಡ್ ಇಲ್ಲಿ ತುಂಬ ನಂಬಿಕೆ ಇದೆ. ನೀವು ನೋಡ್ಬೋದು ಟೆಂಪಲ್ ಸುತ್ತ ಭಕ್ತಾದಿಗಳು ಅದು ದೇವ್ರಿಗೆ ಬೇಡ್ಕೊಂಡು ಕಟ್ಟಿರೋ ಥ್ರೆಡ್ಸ್ಗಳು ಕಂಪ್ಲೀಟಾಗಿ. ಆಮೇಲೆ ಈ ಗೋಲ್ಡನ್ ಬ್ಯೂಟಿ ಅಂತೂ ಗೋಲ್ಡನ್ ಆರ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಟೀರಿಯರ್ ಡಿಸೈನ್ಸ್ ಎಲ್ಲ ರಾಜಸ್ಥಾನ್ ಹಿಸ್ಟ್ರಿನ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿತ್ತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಹನುಮಾನ್ ಟೆಂಪಲ್ಗೆ ಹೋಗಿದ್ದು. ಜಸ್ಟ್ ಇವೆರಡು ಅಡ್ಜಸೆಂಟ್ ಟೆಂಪಲ್ಸು, ತುಂಬ ಹತ್ರದಲ್ಲೇ ಇದೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು
ರಾಧಾಕೃಷ್ಣ ಅವ್ರಿಗೆ ಡೆಡಿಕೇಟೆಡ್ ಆಗಿರೋ ಗೋವಿಂದ್ ದೇವ್ಜಿ ಟೆಂಪಲು. ಇದು ಜಸ್ಟ್ ಒಂದು 15 ಮಿನಿಟ್ಸ್ ದೂರ ಅಷ್ಟೇ ಈ ಒಂದು ದೇವಸ್ಥಾನದಿಂದ. ಆರಾಮಾಗಿ ಶೇರ್ ಆಟೋಸ್ ಅಥವಾ ಕ್ಯಾಬ್ಸ್ ಎಲ್ಲ ಕನ್ವೀನಿಯೆಂಟಾಗಿ ಸಿಗುತ್ತೆ. ಆ್ಯಂಡ್ ಈ ಆನ್ ದ ವೇನಲ್ಲಿ ನಿಮಗೆ ಮತ್ತೆ ಜೈಪುರ್ ಬ್ಯೂಟಿನ ತುಂಬ ನೀಟಾಗಿ ನೋಡ್ಬೋದು, ಪಿಂಕ್ ಸಿಟಿನ. ಇದೇ ರಸ್ತೆಯಲ್ಲಿ ನಮಗೆ ಹವಾ ಮಹಲ್ ಕೂಡ ಸಿಗುತ್ತೆ. ನಮಗೆ ಟೈಮ್ ಇಲ್ಲದೆ ಇದ್ರಿಂದ ನಾವು ವಿಸಿಟ್ ಮಾಡಿಲ್ಲ, ಬಟ್ ಇದು ಕೂಡ ಒನ್ ಆಫ್ ದಿ ಫೇಮಸ್ ಸ್ಪಾಟು. ಇದನ್ನು ಪ್ಯಾಲೇಸ್ ಆಫ್ ವಿಂಡ್ಸ್ ಅಂತ ಕೂಡ ಕರೀತಾರೆ. ಇಲ್ಲಿ ಆಲ್ಮೋಸ್ಟ್ 953 ವಿಂಡೋಸ್ ಇದೆಯಂತೆ. ಇದು ರೆಡ್ ಪಿಂಕ್ ಸ್ಯಾಂಡ್ ಸ್ಟೋನಲ್ಲಿ ಮಾಡಿರೋ ರಜಪೂತ್ ಮೊಘಲ್ ಆರ್ಕಿಟೆಕ್ಚರು ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಮಹಾರಾಣಿಗೋಸ್ಕರ ಅಂದರೆ ಸ್ಟ್ರೀಟ್ ಲೈಫ್ನ ನೋಡೋದಕ್ಕೆ ಅಂತ ಮಾಡಿರೋ ಬಿಲ್ಡಿಂಗ್ ಅಂತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಹೀಗೆ ಜೈಪುರ್ ಬ್ಯೂಟಿನ ನೋಡಿಕೊಂಡು ನಾವು ಒಂದು 15-20 ಮಿನಿಟ್ಸ್ಗೆಲ್ಲ ಠಿಕಾನಾ ಮಂದಿರ್ ಶ್ರೀ ಗೋವಿಂದ್ ದೇವ್ಜಿ ಮಂದಿರ್ಗೆ ಬಂದು. ಇದಿರೋದು ಇನ್ಸೈಡ್ ಸಿಟಿ ಪ್ಯಾಲೇಸ್ ಕಾಂಪ್ಲೆಕ್ಸ್. ತುಂಬ ದೊಡ್ಡದಾದಂಥ ಓಪನ್ ಸ್ಪೇಸು. ಈ ಟೆಂಪಲ್ನ 18th ಸೆಂಚುರಿನಲ್ಲಿ ಫೌಂಡರ್ ಆಫ್ ಜೈಪುರ್ ಮಾಡಿರೋದಂತೆ. ಆ್ಯಂಡ್ ಇಲ್ಲಿರೋ ಕೃಷ್ಣದು ಐಡಲ್ ಏನಿದೆ ಅದನ್ನು ಕೃಷ್ಣ ಅವ್ರ ಗ್ರ್ಯಾಂಡ್ಸನ್ನು ಬಜ್ರನಾಭ್ ಅನ್ನೋರು ಮಾಡಿರೋದಂತೆ. ಆ್ಯಂಡ್ ಇದನ್ನು ವೃಂದಾವನದಿಂದ ತಂದು ಇಲ್ಲಿ ಇಟ್ಟಿರೋದು ಅಂತ ಹಿಸ್ಟ್ರಿ ಇದೆ. ಇಲ್ಲಿ ಡೈಲಿ ಆಲ್ಮೋಸ್ಟ್ 7 ಆರತಿ ಮತ್ತು ದರ್ಶನಗಳಾಗುತ್ತೆ. ಆ್ಯಂಡ್ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಕೃಷ್ಣ ಜನ್ಮಾಷ್ಟಮಿ, ಹೋಲಿ, ರಾಧಾಷ್ಟಮಿ ಇವೆಲ್ಲ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ಆ್ಯಂಡ್ ಪ್ರತಿದಿನ ಕೂಡ ಇಲ್ಲಿ ದರ್ಶನಕ್ಕೆ ಜನ ಕಾಯ್ಕೊಂಡಿರ್ತಾರೆ. 7 ಆರತಿ ಇದ್ರೂ ಪ್ರತಿ ಟೈಮು ಅದು ಓಪನ್ ಆಗೋಕ್ಕೆ ಮುಂಚೆ ತುಂಬ ಭಕ್ತಾದಿಗಳು ಗ್ಯಾದರ್ ಆಗಿ ಕಾಯ್ಕೊಂಡಿರ್ತಾರೆ. ಇನ್ನೂ ದರ್ಶನಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ಇತ್ತು ಈವ್ನಿಂಗ್ ಆರತಿಗೆ. ಅದರಿಂದ ನಾವು ಇದೇ ಸಿಟಿ ಪ್ಯಾಲೇಸ್ ಒಳಗಡೆ ಇರೋ ಹನುಮಾನ್ ಟೆಂಪಲ್ಗೆ ಹೋದೋ. ಆ್ಯಂಡ್ ಇಲ್ಲೇ ಆಚೆಗೆ ಬಂದರೆ ಸಣ್ಣ ಪುಟ್ಟ 2-3 ದೇವಸ್ಥಾನಗಳು ಕೂಡ ಇದ್ದು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಹನುಮಾನ್ಜಿ ಟೆಂಪಲ್ಗೆ ಹೋದೋ. ಇದೇ ಸಿಟಿ ಪ್ಯಾಲೇಸ್ ಒಳಗಡೆ ತುಂಬ ದೊಡ್ಡದು ಪಬ್ಲಿಕ್ ಪಾರ್ಕ್ ಕೂಡ ಇದೆ. ಅಲ್ಲಿ ತುಂಬ ಜನ ಸೇರ್ತಾರೆ, ಮಕ್ಕಳು ಎಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಫೇಮಸ್ ಹನುಮಾನ್ ಟೆಂಪಲ್ ಇದೆ. ಆ್ಯಂಡ್ ತುಂಬ ಜಾಸ್ತಿ ಮಂಕೀಸ್ಗಳು ಕೂಡ ಇದೆ. ಬೇಬಿ ಮಂಕಿ ಭಯ ಆಯ್ತಾಯ್ತಾ? ಭಯ ಆಯ್ತಲ್ಲ? ಹನುಮಾನ್ ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯಿತು. ಇದು ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿ ದೃಷ್ಟಿ ನಿವಾರಣೆ ಕೂಡ ತುಂಬ ನಂಬಿಕೆ ಇದೆ. ತೆಂಗಿನಕಾಯಿನ ದೃಷ್ಟಿಗೆ ನಿವಾರಣೆಗೆ ಅಂತೇಳಿ ಅದನ್ನು ಸುಡ್ತಾರೆ. ಇಲ್ಲೂ ದರ್ಶನ ಮುಗಿಸ್ಕೊಂಡು ನಾವು ಅಷ್ಟರಲ್ಲಿ ಆಲ್ರೆಡಿ ಗೋವಿಂದ್ ದೇವ್ಜಿ ಆರತಿ ಟೈಮ್ ಆಗ್ತಿತ್ತು. ಸೊ ಇಲ್ಲಿಂದ ಮತ್ತೆ ಗೋವಿಂದ್ ದೇವ್ಜಿ ಟೆಂಪಲ್ಗೆ ಹೋದು. ಒಂದು 5 ಮಿನಿಟ್ಸ್ ಅಷ್ಟೇ. ತೋರಿಸ್ತಾ ಶೋದೇನ? ಹಾಂ, ಇನ್ನೇನು ಆರತಿ ಟೈಮ್ ಹತ್ರ ಬರ್ತಿದ್ದಂಗೆ ಫುಲ್ ಕ್ರೌಡ್ ಜಾಸ್ತಿ ಆಗಿತ್ತು. ಆ್ಯಂಡ್ ಎಲ್ಲರೂ ಈಗರಾಗಿ ಡೋರ್ ಓಪನ್ ಆಗೋದಕ್ಕೆ, ದರ್ಶನ ಮಾಡೋದಕ್ಕೆ ದೇವ್ರದ್ದು ಕಾಯ್ತಾ ಇದ್ದರು ಭಕ್ತಾದಿಗಳು. ಸೌತಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ಏನೊಂದು ವೈಬ್ ಬರುತ್ತಲ್ಲ, ಆ ರೋಮಾಂಚನವಾಗಿರೋದಂತ ಅದೇ ಥರ ಇಲ್ಲೂ ಫೀಲ್ ಆಗುತ್ತೆ.
ಜಾಸ್ತಿ ಕ್ರೌಡ್ ಇದ್ರೂ ಆರತಿ ಮಾತ್ರ ತುಂಬ ಚೆನ್ನಾಗಿ ನೋಡ್ದು, ಚೆನ್ನಾಗಿತ್ತು, ಖುಷಿ ಆಯಿತು. ಈ ರೀತಿ ನಾವು ಜೈಪುರ್ನ 1 ಡೇನಲ್ಲಿ ಎಕ್ಸ್ಪ್ಲೋರ್ ಮಾಡ್ದೋ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ್ಯಂಡ್ ಫೇಮಸ್ ಟೆಂಪಲ್ಸ್ ಕೂಡ ಕವರ್ ಮಾಡ್ದೋ, ಶಾಪಿಂಗ್ ಪ್ಲೇಸಸ್ ಕವರ್ ಮಾಡ್ದೋ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.